ಗಾಡಿದು ಕ್ಲಚ್ ಲೋಡಿಂಗ್ ಹೋಯ್ತು. ನಾಗ್ಪುರಿಂದ 80 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದ್ದೀನಿ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಕ್ಲಚ್ ಲೋಡಿಂಗ್ ಹಾಕ್ಸ್ಬೇಕೀಗ. ಇಲ್ಲಿ ಲೋಕಲ್ ಗ್ಯಾರೇಜಲ್ಲೆಲ್ಲರೂ ಕೊಡ್ತಾರೆ, ನೋಡಬೇಕು. ಏನು ಮಾಡೋದು. ಹೈವೇ ಪಕ್ಕ ಇದ್ದೀನಿ. ನೋಡೋಣ ಏನಾಗುತ್ತೆ. ಅಲ್ಲಿ ಎಲ್ಲ ಪಂಚರ್ ಶಾಪ್ ಇದೆ, ಅಲ್ಲಿ ಹೋಗಿ ಇಲ್ಲಿ ಲೋಕಲ್ ಯಾರಾದ್ರು ಮೆಕ್ಯಾನಿಕ್ ಸಿಗ್ತಾರೆ ಕೇಳ್ಕೊಂಬರ್ತೀನಿ. ಮೆಕ್ಯಾನಿಕ್ ಸಿಕ್ಕಿದ್ರು ಬಂದು ಕೆಳಗಡೆ ಚೆಕ್ ಮಾಡ್ತಾ ಇದ್ದಾರೆ ಯಾವ ಥರ ಬಿಚ್ಚೋದು ಏನಂತ. ಯಾಕಂದರೆ BS6 ಮಾಡಲಲ್ಲ, ಸೊ ಹಂಗಾಗಿ ಅವ್ರು ಅದನ್ನೆಲ್ಲ ಚೆಕ್ ಮಾಡ್ಬಿಟ್ಟು ಆಮೇಲೆ ಬಿಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹುಡುಗರನ್ನ ಕರ್ಕೊಂಬರ್ತಾರೆ ಸ್ವಲ್ಪ ಹೊತ್ತು. ಹುಡುಗರನ್ನ ಕರ್ಕೊಂಬರ್ತೀವಿ ಅಂತ ಹೇಳಿದ್ದಾರೆ. ಕರ್ಕೊಂಬರ್ತಿದ್ದಕ್ಕೆ ಗಾಡಿ ಬಿಚ್ಚಕ್ಕೆ ಸ್ಟಾರ್ಟ್ ಮಾಡಬೇಕು. ಏನು ಮಾಡೋದು ಏನು ಅಂತಾಗೆ. ಹುಡುಗರು ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ನಾನು ತಿನ್ಕೊಂಬರೋಣ ಅಂತ ಹೋಗಿದ್ದೆ. ಹುಡುಗರು ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ತಲೆ ಕೆಟ್ಟು ಗೊಬ್ಬರ ಆಗ್ತೈತೆ. ಇರೋದೆಲ್ಲ ಸೆನ್ಸರ್ಗಳೆಲ್ಲ ಒಂದು ಕಡೆಯಿಂದ ಕ್ಲೀನಾಗಿ ಬಿಚ್ಚಿ ಮಾಡಬೇಕು. ಯಾಕೆಂದರೆ ಒಂದು ಸೆನ್ಸರ್ ಹೋದ್ರೂ ಮತ್ತೆ ಅವರೇ ಕೈಯಿಂದ ಹಾಕ್ಬೇಕಾಗತ್ತೆ. ಏನು ಮಾಡೋದು ಏನು. ಶೋರೂಮಿಗೆ ತೊಗೊಂಡೋಗೋಣ ಅಂತಂದರೆ ಇಲ್ಲೆಲ್ಲ ನಿಯರ್ ಬೈ ಶೋರೂಮ್ ಇಲ್ಲ. ಇಲ್ಲಿಂದ ಮತ್ತೆ 80-88 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಒಂದಿದೆ ಶೋರೂಮು. ಬಟ್ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಲ್ಲ ಗಾಡಿ. ಹೋಗೋಕ್ಕಾಗಲ್ಲ. ಶೋರೂಮ್ ಅವ್ರನ್ನ ಇಲ್ಲಿ ಕರೆಸ್ಬೋದು, ಬಟ್ ಕರೆಸಿದ್ರೆ ಅವ್ರದ್ದು 1 to ಡಬಲ್ ರೇಟು ಗೊತ್ತಲ್ಲ. ಕಿಲೋಮೀಟ್ರಿಗೆ 95 ರೂಪಾಯಿನೋ ತೊಗೊತಾರೆ ಅವರು. ಒಂದು ಸೈಡ್ಗೆ 1 ಕಿಲೋಮೀಟ್ರ್ 95 ರೂಪಾಯಿನೋ 95 ರೂಪಾಯಿ ತೊಗೊತಾರೆ. ಬಂದು ಇಲ್ಲೇ ರೆಡಿ ಮಾಡಿ ಕೊಟ್ಟು ಮತ್ತೆ ರಿಟರ್ನ್ ಅವ್ರು ಹೋಗಿ ಬರೋ ಗಾಡಿ ಚಾರ್ಜ್ ಎಲ್ಲ ನಾವೇ ಕೊಡಬೇಕಾಗತ್ತೆ. ಸೊ ಹಂಗಾಗಿ ಇಲ್ಲೇ ಲೋಕಲ್ ಮೆಕ್ಯಾನಿಕ್ನೇ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಬಿಡಿಸ್ತಾ ಇದ್ದೀನಿ. ಎಲ್ಲ ರೆಡಿ ಆದಮೇಲೆ ಮಾಮೂಲಿ ಹೊರಡ್ಬೇಕಷ್ಟೇ. ಲೋಡಿಂಗ್ ಇದೆ. ಲೋಡೋರು ವೆಯ್ಟ್ ಮಾಡ್ತಾವ್ರೆ ಲೋಡ್ ಮಾಡೋಕ್ಕೆ. ಬಟ್ ಗಾಡಿ ನೋಡೋದ್ರೆ ಇಲ್ಲಿ ಹಿಂಗಾಗಿದೆ. ಅವ್ರಿಗೆ ಕಂಡೀಷನ್ ಹೇಳಿದ್ದೀನಿ. ಅವ್ರು ಓಕೆ ಏನು ಪರವಾಗಿಲ್ಲ ಬನ್ನಿ ಅಂತ ಹೇಳಿದ್ದಾರೆ. ಎಲ್ಲ ಸದ್ಯಕ್ಕೆ ಒಂದು ಮಾಡಿಸ್ಕೊಂಡ್ರೆ ಆರಾಮಾಗಿ ಹೋಗ್ಬೋದು. ಯಾವಾಗಲೂ ಅಷ್ಟೇ ನೀವು ಕ್ಯಾಬಿನ್ ಎತ್ತಾರೆ ಇಂಜಿನ್ ಮೇಲ್ಗಡೆಗೆ ನೀರು ಬೀಳಕ್ಕೆ ಬಿಡಬೇಡಿ. ಅದಕ್ಕೆ ನಾನು ಒಂದು ಕವರ್ ಮಾಡಿ, ಮಳೆ ಬೇರೆ ಬರ್ತಾಯಿತ್ತು ಅದಕ್ಕೆ ಹಾಕಿದ್ದೀನಿ. ಐಟಮ್ ಏನಾಗಿದೆ ಅಂತ ತೋರಿಸ್ತೀನಿ ನೋಡಿ. ಸ್ಪ್ರಿಂಗ್ ಹೋಗಿದೆ ಅಷ್ಟೇ, ಕ್ಲಚ್ ಸ್ಪ್ರಿಂಗ್ಗಳು ಹೋಗಿದೆ. ಕ್ಲಚ್ ಪ್ಲೇಟ್ ಇನ್ನೂ ಚೆನ್ನಾಗಿದೆ. ಇನ್ನೂ ಹೆಚ್ಚು ಕಮ್ಮಿ 1-1.5 ಲಕ್ಷ ಆರಾಮಾಗಿ ಹೊಡಿಬೋದಾಗಿತ್ತು. ಏನು ಮಾಡೋಕ್ಕಾಗಲ್ಲ, ಎಲ್ಲ ಹಣೆ ಬರೋ ಅಷ್ಟೇ. ಏನು ಮಾಡೋದು ಏನು ಬಿಡೋದು. ಪೇಸಿಂಗ್ ಚೆನ್ನಾಗಿದೆ, ಪ್ರೆಷರ್ ಪ್ಲೇಟ್ ಚೆನ್ನಾಗಿದೆ. ಕ್ಲಚ್ ಪ್ಲೇಟ್ ಮಾತ್ರ ಹೋಗಿದೆ. ನೋಡೋಣ ಕ್ಲಚ್ ಪ್ಲೇಟ್ ಹಾಕ್ಸೋದು ಇಲ್ಲ ಕ್ಲಚ್ ಲೋಡಿಂಗ್ ಎರಡೂ ಹಾಕ್ಸೋದು ನೋಡಿ ಡಿಸೈಡ್ ಮಾಡೋಣ. ಇರೋ ಬಜೆಟಿಗೆ ನೋಡ್ಕೊಂಡು ಮಾಡಿಸ್ಬೇಕಷ್ಟೇ ಈಗ. ಕ್ಲಚ್ ಪ್ಲೇಟ್ ನೋಡಿ ಇನ್ನೂ ಎಷ್ಟು ಚೆನ್ನಾಗಿದೆ. ಹೊಟ್ಟೆ ಉರಿಯುತ್ತೆ ಹಿಂಗಾಗ್ಬಿಟ್ರೆ. ಹೀಟ್ಗೆ ಆಗಿರೋದಂತೆ. ಅದೇ ರನ್ನಿಂಗ್ ಕಂಟಿನ್ಯೂಸ್ ಆಗಿ ಗಾಡಿ ನಿಲ್ಲಿಸ್ದಂಗೆ ಓಡಿಸ್ತೀವಲ್ಲ, ಸೊ ಹಂಗಾಗಿ ಆಗಿರೋದು ಇದು. ಸರಿ ನೋಡೋಣ ಇದು ಏನು ಮಾಡಬೇಕು ಏನು ಅಂತೆಲ್ಲ ನೋಡ್ಕೊಂಡು ಆಮೇಲೆ ನಾನು ವಿಡಿಯೋ ಮಾಡ್ತೀನಿ. ಓಕೆ ಬಾಯ್.